ಜಾಮೂನು ಪ್ರಕಾಶ್ ಚಿನ್ನು ಶ್ವೇತಾ ಉಂಗುರದ ಕಥೆ. ವರ್ತೂರು ಪ್ರಕಾಶ್ಗೆ ಸಂಬಂಧಪಟ್ಟಂತಹ ಪ್ರಕರಣದ ಮತ್ತಷ್ಟು ಡೀಟೇಲ್ಸ್. ಶ್ವೇತಾ ಜೊತೆ ಎಂಗೇಜ್ಮೆಂಟ್ಗೆ ಸಿದ್ಧವಾಗಿದ್ರಂತೆ ಪ್ರಕಾಶ್. ಎಂಗೇಜ್ಮೆಂಟ್ ರಿಂಗ್ ಫೋಟೋ ಕಳಿಸಿದ್ದ ವರ್ತೂರು. ತಿರುಪತಿಯಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಳ್ಳಲು ಬುಕಿಂಗ್ ಕೂಡ ಆಗಿತ್ತಂತೆ. ವಿಚಾರಣೆಯ ವೇಳೆ ಪೊಲೀಸರಿಗೆ ವರ್ತೂರು ಪ್ರಕಾಶ್ ಉಂಗುರ ನೀಡಿದ್ದಾರೆ. ಒಂದು ಉಂಗುರ ಪೊಲೀಸರಿಗೆ ನೀಡಿದ ವರ್ತೂರು ಪ್ರಕಾಶ್. ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವರ್ತೂರು ಪ್ರಕಾಶ್ ಪೊಲೀಸರಿಂದ ವಿಚಾರಣೆಯನ್ನ ಎದುರಿಸಿದ್ದಾರೆ. 30ಕ್ಕೂ ಅಧಿಕ ಪ್ರಶ್ನೆಗಳನ್ನ ಪೊಲೀಸರು ವರ್ತೂರು ಪ್ರಕಾಶ್ ಅವರಿಗೆ ಕೇಳಿದ್ರು. ಗಮನಿಸ್ತಾ ಇದ್ದೀರಿ, ರಿಂಗ್ನ ಫೋಟೋ ಒಂದು ಕಡೆ, ಶ್ವೇತಾ ಮತ್ತು ವರ್ತೂರು ಪ್ರಕಾಶ್ ಅವರ ನಡುವಿನ ಆತ್ಮೀಯತೆ ಹೇಗಿತ್ತು ಅನ್ನೋದಕ್ಕೆ ಈಗ ಸಿಗ್ತಾ ಇರುವಂತಹ ಮತ್ತಷ್ಟು ಸ್ಫೋಟಕ ವಿಚಾರ ಇದು. ಶ್ವೇತಾ ಜೊತೆಗೆ ಎಂಗೇಜ್ಮೆಂಟ್ ಅನ್ನು ಮಾಡಿಕೊಳ್ಳೋದಕ್ಕೆ ವರ್ತೂರು ಪ್ರಕಾಶ್ ರೆಡಿ ಆಗಿದ್ರಂತೆ. ಎಂಗೇಜ್ಮೆಂಟ್ ರಿಂಗ್ ಅನ್ನ ಸೆಲೆಕ್ಟ್ ಮಾಡಿ ವಾಟ್ಸಪ್ನಲ್ಲಿ ಅದನ್ನ ಆಕೆಗೆ ಮೆಸೇಜ್ ಕೂಡ ಮಾಡಿದ್ರು, ಗುಡ್ ಮಾರ್ನಿಂಗ್ ಚಿನ್ನು ಅಂತ ಹೇಳಿ. ಆ ರಿಂಗ್ ಫೋಟೋವನ್ನು ವರ್ತೂರು ಪ್ರಕಾಶ್ ಕಳಿಸಿದ್ರು. ವಾಟ್ಸಪ್ ಚಾಟ್ನ ದೃಶ್ಯಾವಳಿಗಳನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಇವರಿಬ್ಬರ ನಡುವಿನ ಸ್ನೇಹ ಹೇಗಿತ್ತು, ಶ್ವೇತಾ ಗೌಡ ವರ್ತೂರು ಪ್ರಕಾಶ್ಗೆ ಏನೆಲ್ಲ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಬಯಲಾಗಿದೆ. ಪ್ರಕರಣ ಸಂಬಂಧ ಇಬ್ಬರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಶ್ವೇತಾ ಗೌಡ ಮತ್ತು ರಾಮದೇವ್ ಜ್ಯುವೆಲರ್ಸ್ ಮಾಲೀಕನ ಬಂಧನವಾಗಿದೆ. ಜ್ಯುವೆಲರಿ ಮಾಲೀಕ ಚನ್ನಾರಾಮ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಂಜಯ್ ಬಾಪ್ನ ಬಳಿ ಚಿನ್ನವನ್ನ ಖರೀದಿಸಿ ಕೊಟ್ಟಿದ್ದಂತಹ ಶ್ವೇತಾ ಗೌಡ, ಜ್ಯುವೆಲರಿ ಮಾಲೀಕ ಚನ್ನಾರಾಮ್ಗೆ ಶ್ವೇತಾ ಗೌಡ ಚಿನ್ನವನ್ನ ಖರೀದಿ ಮಾಡಿ ಕೊಟ್ಟಿದ್ಲು. ತನಿಖೆಯ ವೇಳೆ ಚನ್ನಾರಾಮ್ಗೆ ಚಿನ್ನಾಭರಣ ಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಇದೇ ರೀತಿ ಹಲವು ಕೃತ್ಯ ಎಸಗಿರುವಂತಹ ಆರೋಪಿಗಳು. ಶ್ವೇತಾ ಬಿಟ್ಟು ಚಿನ್ನಾಭರಣ ವಂಚನೆ ಮಾಡಿಸ್ತಿದ್ದ ಚನ್ನಾರಾಮ್ ಸೇರಿದಂತೆ 3ರಿಂದ ಚಿನ್ನಾಭರಣ ವಂಚನೆಗೆ ಪ್ಲಾನ್ ನಡೆದಿತ್ತು. ತಮ್ಮ ಜ್ಯುವೆಲ್ಸ್ ಅಂಗಡಿಯಲ್ಲಿ ಚಿನ್ನಾಭರಣವನ್ನು ಮಾರ್ತಾ ಇದ್ರು. ಶ್ವೇತಾ ಗೌಡಳಿಂದ ಖರೀದಿ ಮಾಡಿರುವುದಾಗಿ ಮಾರಾಟ ಮಾಡಲಾಗ್ತಾ ಇತ್ತು. ಇವರಿಬ್ಬರನ್ನ ಈಗಾಗಲೇ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ ಪೊಲೀಸರು. ಎಸ್ಕೇಪ್ ಆಗಿರುವಂತಹ ಇನ್ನಿಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ವರ್ತೂರು ಪ್ರಕಾಶ್ ಜೊತೆಗೆ ಆಕೆ ನಮ್ಮ ಅಂಗಡಿಗೆ ಬಂದಿದ್ರು. ಬೆಂಗಳೂರಿನಲ್ಲಿ ದೂರುದಾರ ಸಂಜಯ್ ಬಾಪ್ನ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಬಳಿ ಒಡವೆಯನ್ನ ತೆಗೆದುಕೊಂಡ ಬಳಿಕ ಪರಿಚಯವಾಗಿದ್ರು. ನಮ್ಮ ಅಂಗಡಿಗೆ ವರ್ತೂರು ಪ್ರಕಾಶ್ ಅವ್ರ ಜೊತೆಗೆ ಬಂದಿದ್ರು. ಅವರು ಏನೋ ಒಡವೆ ತಗೊಳ್ಬೇಕು, ಇವರು ಜೊತೆಗೆ ಬಂದಿದ್ರು. ಅವ್ರ ಜೊತೆಗೆ ಬಂದ್ಬಿಟ್ಟು ನಮ್ಮ ಹತ್ರ ಸ್ವಲ್ಪ ಅವತ್ತು ದಿವಸ ಒಡವೆ ಪರ್ಚೇಸ್ ಮಾಡಿ ಹಂಗೆ ಪರಿಚಯ ಆಯ್ತು. ನಾನು ಮಾರಾಟ ಮಾಡ್ತೀನಿ, ನಾನು ಒಂದು ವ್ಯಾಪಾರಿ, ನಾನು ಬೇರೆ ನಮ್ಮ ರಿಲೇಷನ್ನಲ್ಲಿ ಎಲ್ಲ ಮಾರಾಟ ಮಾಡ್ತೀನಿ. ನಾನು ಮಾರಾಟ ಮಾಡಿಬಿಟ್ಟು ನಿಮ್ಮ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಟೋಟಲಿ 2 kgs 900 grams 950 grams ಬ್ಯಾಲೆನ್ಸ್ ಇತ್ತು. ಮುಂಚೆ ಮಾಡಿದ ವ್ಯಾಪಾರದ್ದು ಅವರು ಅಮೌಂಟ್ ಪೇ ಮಾಡಿದ್ರು. Only once we have just delivered that, but sir was not there and I think so he don't know about this also. ಅವ್ರು ಇರಲಿಲ್ಲ ಅಲ್ಲಿ ಮನೆಯಲ್ಲಿ. ಅಲ್ಲಿಂದ ನಮ್ಮ ಹುಡುಗ, ನಮ್ಮ ಸೇಲ್ಸ್ ಗೈ ಹೋಗ್ಬಿಟ್ಟು ಕೊಟ್ಟಿದ್ದಾರೆ. ಮುಂಚೆ ಸ್ವಲ್ಪ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಾರೆ, ಅದೆಲ್ಲ ಡೀಟೇಲ್ಸ್ ಇದೆ. ನಾನು ಆಮೇಲೆ ಇದು ಲಾಸ್ಟ್ನಲ್ಲಿ ಬಂದ್ಬಿಟ್ಟು 2 kgs 900 grams ಬಾಕಿ ಇಟ್ಬಿಟ್ಟು ಇದು ಆಮೇಲೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ICU ನಲ್ಲಿ ಇದ್ದೀನಿ, ಹಾಸ್ಪಿಟಲ್ನಲ್ಲಿ ಇದ್ದೀನಿ, ಈ ಥರ. ಆ್ಯಂಡ್ ದಿಸ್ ಇಸ್ ನಾಟ್ ಫಾರ್ ಫಸ್ಟ್ ಟೈಮ್. ಅವ್ರು ಮುಂಚೆಯಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತ ನಮಗೆ ಆಮೇಲೆ ಗೊತ್ತಾಗಿದೆ. ಪ್ರಾಪರ್ ಆಗಿ ಗೊತ್ತಿಲ್ಲ, ಬಟ್ ಇನ್ವೆಸ್ಟಿಗೇಷನ್ ಏನಿದೆ ನಡೀತಾ ಇದೆ. ಇವ್ರು ಹೋಗ್ಬಿಟ್ಟು ಎಲ್ಲೋ ಕರಗಿಸೋದು, ಆ ರಾಮದೇವ್ ಜ್ಯುವೆಲರ್ ಅಂತ ಬಗಲ್ಕುಂಟೆನಲ್ಲಿ ಅಲ್ಲಿ ಏನಾದರೂ ಹೋಗ್ಬಿಟ್ಟು ಹಣ ಇಡೋದು, ಆ ಥರ ಏನಾದರೂ ಕೆಲಸ ಮಾಡೋದು.